ನೀವ್ ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಜಾಡ ಬರಿ. ರಾಜು. ಇನ್ಸ್ಪೆಕ್ಟರ್ ರಾಜೀವ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಅವನನ್ನ ಬಿಟ್ಬಿಡು. ಬಿಟ್ಬಿಡ್ಲ? ಹೌದು, ಇವತ್ತು ಸಂಜೆ ಶ್ರೀಲಂಕಾ ಹೋಗೋ ಫ್ಲೈಟಲ್ಲಿ ಆ ಬೀದಿನ ಜೊತೆಗೆ ಈ ಹುಡುಗಿನ್ನು ನೀನೇ ಏರ್ಪೋರ್ಟ್ಗೆ ಹೋಗಿ ಕಳಿಸ್ಬಿಡು. ಅಕಸ್ಮಾತ್ ಅವ್ರು ಬೇರೆ ಎಲ್ಲಾದ ಊರಲ್ಲಿ ಕಾಣಿಸಿದ್ರೆ ಮುಲಾಜಿ ನೋಡ್ಬೇಡ, ಎನ್ಕೌಂಟರ್ ಹೆಸರಲ್ಲಿ ಫಿನಿಶ್ ಮಾಡಿ ಬಿಸಾಕ್ಬಿಡು. ಆಗ್ಲಿ ಸರ್. ಹೋಗೆ, ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ. ಹೋಗೆ ದರಿದ್ರದವ್ ತಂದು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೋಲ್ನ ಒಪ್ಕೊಂಡು ಈ ಊರು ಬಿಟ್ಟು ಬರೋದಿಲ್ಲ ಸಿಂಧು. ನಾವು ತಪ್ಪು ಮಾಡಿಲ್ಲ ಸಿಂಧು. ಅದನ್ನ ಪ್ರೂವ್ ಮಾಡೋ ತನಕ ನಾನು ಎಲ್ಲಿಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ನೀನು ಪ್ರೂವ್ ಮಾಡೋಕ್ಕಾಗಲ್ಲ ಸೂರ್ಯ. ಅಷ್ಟರಲ್ಲಿ ಪಾಪಿಗಳು ನಿನ್ನನ್ನು ಕೊಂದು ಹಾಕ್ಬಿಡ್ತಾರೆ. ನಾವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಸಾಯೋದಕ್ಕೂ ರೆಡಿ ಇದ್ದೀನಿ. ಸೂರ್ಯ, ನೀನ್ ಸಾಯ್ಬೇಕು ಅನ್ನೋ ಹಾಗಿದ್ರೆ ನನ್ನನ್ನು ಯಾಕೆ ಬದುಕಿಸ್ದೆ ಅವತ್ತು? ಯಾರಿಗೆ ಬೇಕಾಗಿತ್ತು ಈ ಜೀವನ? ಹೇಳು ಸೂರ್ಯ, ಹೇಳು. ನನ್ನ ಹೆಸರು ಗಂಟಿರೋ ಕಳಂಕ ಅನ್ಬೇಕಾದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನನ್ನ ಅಣ್ಣನ ಹೆಣ ನೋಡೋದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಸೂರ್ಯ, ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವತ್ ನೀನ್ ನನ್ನನ್ನ ನಿನ್ ತಂಗಿ ಅಂದೆ ತಾನೆ? ಈ ಅಣ್ಣ ತಂಗಿ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾದ್ರೂ ನಾವೀ ಊರ್ ಬಿಟ್ಟು ಹೋಗೋಣ. ನನಗಂತೂ ಈ ಮದುವೆ ನಡೀತಾ ಇರೋದ್ರಿಂದ ಬಹಳ ಸಂತೋಷ ಆಗ್ತಿದೆ. ಕಂಗ್ರಾಟ್ಸ್. ಫ್ಲೈಟ್ಗೆ ಟೈಮ್ ಆಯ್ತು. ಕಮಾನ್, ಬೇಗ ಬೇಗ ಹೊರಡಿ. ಮಹಾಗಣಾಧಿಪತಯೇ ನಮಃ. ಓಂ ನಮೋ ವ್ರಾತಪತಯೇ ಪ್ರಮತಪತಯೇ ನಮಸ್ತೆ ಹಸ್ತಲಂಬೋದರಾಯ ಏಕದಂತಾಯ. ಈ ಮುಹೂರ್ತ ಟೈಮಲ್ಲಿ ಲೈಟ್ ಏನಾಯ್ತು? ಏನ್ ತಮಾಷೆ ಮಾಡ್ತಿದ್ಯಾ? ಈ ಫೋಟೋನೆಲ್ಲ ತೋರಿಸಿ ಏನ್ ಸಾಧಿಸ್ಬೇಕಂತಿದ್ಯಾ? ಹೌದಯ್ಯ, ನಾನ್ ಸಾಧಿಸ್ಬೇಕು ಅಂತ ಬಂದಿರೋದು ನೀನಂತ ಥರ್ಡ್ ಕ್ಲಾಸ್ ಅಂತ. ಇನ್ನು ನಿಜವಾದ ಬಣ್ಣ ಏನು ಅಂತ ಎಲ್ರಿಗೂ ತಿಳ್ಸಕ್ಕೆ ಅಂತಾನೆ ಬಂದಿದ್ದೀನಿ. ಸರಿಯಾಗಿ ಕೇಳಿಸ್ಕೊ ಆದಿ. ಆವತ್ ನೀನ್ ಎಂಗೇಜ್ಮೆಂಟ್ ದಿನ ಗಾಡಿಯಲ್ಲಿ ಬರ್ತಾ ಇದ್ದಿದ್ ಸಿಂಧುನ ನಿಮ್ಮಪ್ಪ ಕಳ್ಸಿದ ಬಾಡಿಗೆ ನಾಯಿಗಳು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ರು. ಅವಳು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿದ್ರು. ಅವಳ ಜೊತೆ ಪ್ರಾಣಿಗಳ ತರ ನಡ್ಕೊಂಡ್ರು. ಅವತ್ತು ಅವಳನ್ನ ಕಾಪಾಡಕ್ ಬಂದಿದ್ದು ನಿನ್ನ ಜೀವಕ್ಕೆ ಜೀವದ ಗೆಳೆಯ ಸೂರ್ಯ. ಎದುರ್ಕೊಂಡು ಕಂಗಾಲಾಗಿದ್ದ ಅವಳನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವತ್ತು ಸಂತೈಸಿದ್ದು ಸೂರ್ಯ. ಅವತ್ತು ಅದನ್ನೆಲ್ಲ ಫೋಟೋ ತೆಗೆದು ಅದಕ್ಕೆ ಆಧಾರದ ಬಣ್ಣ ಹಚ್ಚಿ ಬೀದಿಗಿಟ್ಟಿದ್ದು ಈ ದೊಡ್ಡ ಮನುಷ್ಯ ಅನ್ಸ್ಕೊಂಡವನಲ್ಲ, ಈ ನಿಮ್ಮಪ್ಪ. ಅವತ್ತು ಸೂರ್ಯ ಬೇಡ್ಕೊಂಡ, ನಂದೇನು ತಪ್ಪಿಲ್ಲ, ನಾನು ನಿರಪರಾಧಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಗೋಗರ್ದ. ಆದ್ರೆ ನಿನಗೆ ಮಾತ್ರ ನಂಬಿಕೆನೇ ಬರಲಿಲ್ಲ. ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನೇ ನಿನ್ನೆ ರಾತ್ರಿ ಅವನು ನಿನ್ ಮೇಲೆ ಅಟ್ಯಾಕ್ ಮಾಡ್ದ. ಅವ್ರು ಮಾಡಿದ್ದ ಐಡಿಯಾನೇ ಉಪಯೋಗಿಸ್ಕೊಂಡು ಲಕ್ಷ್ಮಿನ ರೇಪ್ ಮಾಡೋ ತರ ನಾಟಕ ಮಾಡ್ದ. ಆವಾಗ್ಲೇ ನೀನ್ ಬಂದು ಲಕ್ಷ್ಮಿನ ಕಾಪಾಡಿದ್ದು, ಅಳ್ತಾ ಇದ್ದಿ ಮಗುನ ಸಂತೈಸಿದ್ದು. ಆಗ್ಲೇ ನಾವ್ ಈ ಫೋಟೋಗಳನ್ನೆಲ್ಲ ತೆಗೆದಿದ್ದು. ಯಾಕೆ ಗೊತ್ತಾ? ನಿನ್ ಕಣ್ ಮುಂದೆನೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಾಗ್ಲಿ ಅಂತ.
ನನ್ನ ಮಾತಲ್ಲಿ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲಲ್ಲ? ಏಯ್ ಬಾರ ಇಲ್ಲಿ, ಬಾರ ಇಲ್ಲಿ. ನೋಡು, ನಿಮ್ಮಪ್ಪನ ಪಾಪದಲ್ಲಿ ಇವಂದು ಪಾಲಿದೆ. ಇವನೇ ಕೇಳು, ಹೇಳಲಿ. ಏನಾಯ್ತು ಅಂತ ಬಗ್ಲ ಬಗ್ಲ? ಸತ್ಯ ಹೇಳ್ತೀನಿ ಸರ್. ಅವತ್ತು ಪಾರ್ಟಿಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಆ ಸುಳ್ಳು ಹೇಳೋದಕ್ಕೆ ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್. ನೀನು ಅಪ್ಪ ಮಗನ ಸಂಬಂಧಕ್ಕೆ ಮಸಿ ಬಡ್ದುಬಿಟ್ಟೆ. ಇಷ್ಟು ದೊಡ್ಡ ಮೋಸ ವಂಚನೆ ಯಾಕೆ ಮಾಡಿದೆ? ಹೇಳು ಮಗಳು. ಯಾಕಿಂತ ಅನ್ಯಾಯ ಮಾಡಿದೆ? ಯಾಕೆ ನನ್ನ ಲೈಫ್ ಬೆಂಕಿ ಇಟ್ಟೆ? ಮಗಳು ಹೇಳು. ಬಿಡಿ, ಬಿಟ್ಬಿಡಿ ನನ್ನ, ಬಿಡಿ ನನ್ನ. ಇವತ್ತು ಇವ್ರನ್ನ ಉಳಿಸಲ್ಲ. ನನ್ನ ಜೀವನನೇ ಸರ್ವನಾಶ ಮಾಡಾಕ್ಬಿಟ್ಟೆಲ್ಲೋ. ನಿನ್ನ ಮಾತ್ರ ಉಳಿಸಲ್ಲ. ಅದೇ ಇವ್ರು ನಿನಗೆ ಜನ್ಮ ಕೊಟ್ಟು ತಂದೆ ಕಣೋ. ಬೇಡ ಕಣೋ, ಬಿಟ್ಬಿಡೋ, ಪ್ಲೀಸ್ ಬಿಟ್ಬಿಡೋ. ಬಿಟ್ಬಿಡೋ ಲಕ್ಷ್ಮಿ, ಬಿಟ್ಬಿಡಿ ಬಾಬಾ. ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಈ ಪಾಪಿ ನಾನು ಯಾರಿಗೂ ಮುಖ ತೋರಿಸ್ದೇ ಇರೋ ಹಾಗೆ ಮಾಡ್ಬಿಟ್ಟ. ಇವ್ ನನ್ನ ತಂದೆನೇ ಅಲ್ಲ ಲಕ್ಷ್ಮಿ. ಇವ್ ನನ್ನ ತಂದೆ ಆಗಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಂಬಂಧ ಇಲ್ದಿರೋರೆಲ್ಲ ನನ್ನನ್ನು ಮುದ್ದು ಮಾಡಿದ್ರು, ಪ್ರೀತಿ ಮಾಡಿದ್ರು. ಆದ್ರೆ ಇವನು ಸ್ವಂತ ಮಗನ್ನೇ ಪ್ರಾಣಿಗಿಂತ ಕಡೆಯಾಗಿ ಬಳಸ್ಕೊಂಡ. ನನ್ನನ್ನು ಯಾವತ್ತೂ ಅರ್ಥನೇ ಮಾಡ್ಕೊಂಡಿಲ್ಲ. ಸಮಾಧಾನ ಮಾಡ್ಕೋ ಆದಿ, ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನನ್ನ ಸಿಂಧು ಮೇಲೆ ಅನುಮಾನ ಪಟ್ಬಿಟ್ಟೆ. ದೇವ್ರಂತ ನನ್ನ ಸೂರ್ಯನ ಮೇಲೆ ಕೈ ಮಾಡ್ಬಿಟ್ಟೆ. ಆದಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನೀನ್ ಏನ್ ನೋವು ಅನುಭವಿಸ್ತಿದ್ಯೋ ಅದೇ ನೋವನ್ನು ನಾನು ಅನುಭವಿಸ್ತಿದ್ದೀನಿ. ನಿನ್ ತಂದೆ ಮಾಡಿದಾಗೆ ನನಗೂ ನನ್ನ ತಂದೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇದು ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಸಮಯ ಅಲ್ಲ. ಅವರಿಬ್ಬರ ಹತ್ರ ಕ್ಷಮೆ ಕೇಳೋ ಸಮಯ. ಅದೇ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ. ಆದಿ, ಪ್ರಾಯಶ್ಚಿತ್ತ. ಹೌದು ಆದಿ, ಈಗಾಗಲೇ ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಹೋಗಿ ಅವ್ರನ್ನ ತಡೀರಿ. ಅವರಿಬ್ರು ಶಾಶ್ವತವಾಗಿ ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಹಲೋ, ಎಲ್ಲಿ ಹೋಗ್ತಿದ್ದೀರಾ? ದಯವಿಟ್ಟು ನಮ್ಗೆ ಒಳಗೆ ಹೋಗ್ಬಿಡಿ. ಒಳಗೆ ಬಿಡಲ್ಲ. ಇದು ನಮ್ಮ ಜೀವನದ ಪ್ರಶ್ನೆ ಸರ್. ಹೆಲ್ಪ್ ಮಾಡಿ ಸರ್. ಆದಿ, ಆದಿ, ಏನಾಯ್ತು?
ಮಗನೇ ಆದಿ. ಸರ್ ಫೋನ್ ಮಾಡಿ ಫ್ಲೈಟ್ನ ಡಿಲೇ ಮಾಡಿ ಅಂದ್ರಲ್ಲ, ಯಾಕೆ ಸರ್? ಇವತ್ತು ಇವ್ರು ಹೊರಟೋಗ್ಬಿಟ್ಟಿದ್ರೆ ನಾವು ನಮ್ಮ ಮಕ್ಕಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ತುಂಬಾನೇ ತಪ್ಪು ಮಾಡ್ಬಿಟ್ಟಿದ್ವಿ. ಜೀವನ ಪೂರ್ತಿ ಬಡವರಂದ್ರೆ ಕ್ರಿಮಿಗಳು, ಹಸಿಯ ಉಡ್ಸೋರು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ಅರ್ಥ ಆಯ್ತು, ಇಷ್ಟೆಲ್ಲ ಐಶ್ವರ್ಯ ಇದ್ರು ಹೃದಯನೇ ಇಲ್ದೇ ಇರೋ ಥರ ಬದುಕ್ತಾ ಇರೋ ನಾವು ಎಂಥ ದರಿದ್ರರು ಅಂತ. ನಮ್ಮ ನಿಜವಾದ ಆಸ್ತಿ ಐಶ್ವರ್ಯ ಅಂದ್ರೆ ನೀವೇ ಮಕ್ಕಳ, ನೀವೇ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ನಾವು ಕ್ಷಮಿಸ್ತೀವಿ, ಆದರೆ ಅಪ್ಪ ಅಮ್ಮನೇ ತಪ್ಪು ಮಾಡಿದ್ರೆ ಮಕ್ಕಳಾದ ನೀವು ಕ್ಷಮಿಸ್ಬೇಕು. ದಯವಿಟ್ಟು ನಮಗೆ ಕ್ಷಮಿಸ್ಬಿಡ್ರಪ್ಪ, ದಯವಿಟ್ಟು ಕ್ಷಮಿಸ್ಬಿಡ್ರು. ಓಹೋ ಇರ್ಲಿ 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 ಇರ್ಲಿ. ಏನೇ ಇದು ಆಶ್ಚರ್ಯ? ಕಡೆಗೂ ಸೊಟ್ಟಿಗಿದ್ದಿದ್ ನಾಯಿ ಬಾಳ ನೆಟ್ಟಗಾಗೋಯ್ತು. ಜಗವೇ ಬರಲಿ ಎದುರೇ ನಿಲ್ಲಲಿ ಯಾರಿಗೂ ಅಂಜೋದಿಲ್ಲ. ಗೆಲುವು 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 ಒಲವೇ ಗೆಲುವು ಒಲವೇ ಗೆಲುವು 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 ಒಲವೇ ಗೆಲುವು ಪ್ರೇಮಿನ ತಡೆಯೋರಿಲ್ಲ. ಪ್ರೀತಿ ಎದುರಲಿ